ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿರುವ ಐತಿಹಾಸಿಕ ಬಿದಿರೆ ಕಲೆ ಅವಸಾನದತ್ತ ಸಾಗಿದೆ. ಬಿದಿರೆ ಕಲೆಯನ್ನು ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವಂತಹ ಕುಟುಂಬ ಸಂಕಷ್ಟದಲ್ಲಿವೆ. ಆ ಕಲೆಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕರೂ ಪ್ರೋತ್ಸಾಹ ಸಿಗದೆ ಕಲಾವಿದರು ಕಂಗೆಟ್ಟಿದ್ದಾರೆ. ಬುದ್ಧ, ಬಸವ, ಗಣೇಶ, ಬಳೆಗಳು, ಕೀಚೈನ್, ಮಹಾತ್ಮರ ಮೂರ್ತಿಗಳು, ದೇವರ ವಿಗ್ರಹಗಳು ಎಲ್ಲವೂ ಮನಮೋಹಕವಾಗಿ ಅರಳಿದೆ. ಅಂದಹಾಗೆ ಇದೆಲ್ಲ ಬಿದಿರೆ ಕಲೆ ಕೈಚಳಕ. ತಾಮ್ರ ಹಾಗೂ ಸತುಗಳಿಂದ ತಯಾರಿಸಿ ಬೀದರ್ನ ಮಣ್ಣಿನಿಂದ ಮೂಡಿರುವ ಆಕೃತಿಗಳು ಇವೆಲ್ಲ. ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿರೋ ಬೀದರ್ನ ಈ ಬಿದಿರೆ ಕಲೆ ಕಣ್ಮರೆಯಾಗುತ್ತಾ ಸಾಗಿದೆ. ತಿಂಗಳಾನುಗಟ್ಲೆ ಕಷ್ಟಪಟ್ಟು ತಯಾರಿಸಿದ್ದ ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆ ಸಿಗ್ತಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಿದ್ದ ಕಲೆ ಬಿಟ್ಟು ಕುಶಲಕರ್ಮಿಗಳು ಬೇರೆ ಉದ್ಯೋಗಗಳತ್ತ ಮುಖ ಮಾಡಿದ್ದಾರೆ. ಚೆನ್ನಾಗಿ ಮಾರ್ಕೆಟ್ ಇದೆ. ಕಾವೇರಿ ಎಂಪೋರಿಯಂ ಪ್ರಮೋಟ್ ಮಾಡಿದ್ರೆ ಥ್ರೂಔಟ್ ಇಂಡಿಯಾನಲ್ಲಿ ಅದರ ಶೋರೂಮ್ ಇದೆ ಅದರದ್ದು. ಬಟ್ ಅದು ಶೋರೂಮ್ನಲ್ಲಿ ಇವರು ಸಾಮಾನು ಇಡ್ತಾ ಇಲ್ಲ. ಸಾಮಾನು ಇಟ್ಟರೆ ಮಾರಾಟ ಆಗೋದು. ಬಟ್ ಇವರು ಪರ್ಚೇಸೇ ಮಾಡ್ತಾ ಇಲ್ಲ. ಪರ್ಚೇಸ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇವರು ಫಂಡ್ ಕೊಡ್ತಾ ಇಲ್ಲ. ನಮಗೆ ಫಂಡ್ ಕೊಟ್ಟರೆ ಇಲ್ಲಿಂದ ಸಾಮಾನು ಹೋಗೋದು, ನಾವು ಕೆಲಸ ಮಾಡಿಕೊಡ್ತೀವಿ ಅವರಿಗೆ, ಅದೆಲ್ಲ ಕಡೆ ಸೇಲ್ ಆಗುತ್ತೆ. ಬಟ್ ಇವರು ಪ್ರಮೋಟೇ ಮಾಡ್ತಾ ಇಲ್ಲ ಅಂದಮೇಲೆ ನಮಗೆ ಕೆಲಸ ಏನೂ ಸಿಗ್ತಾ ಇಲ್ಲ. ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಪ್ರಮೋಟ್ ಮಾಡಿ ನಮ್ಮ ಕೆಲಸಗಾರಿಗೆ ಇದು ಬಿದಿರೆ ಕಲೆ ಉಳಿಸ್ಕೋಬೇಕು. ಬಿದಿರೆ ಕಲೆಯು ಪರ್ಷಿಯಾ ದೇಶದಿಂದ ಬಹಮನಿ ಸುಲ್ತಾನರ ಕಾಲದಲ್ಲಿ ಇಲ್ಲಿಗೆ ಬಂದು ನಂತರ ಹೊಸ ರೂಪ ಪಡೆದುಕೊಂಡಿದೆ. 2 ವರ್ಷದ ಹಿಂದೆ ಬಿದಿರೆ ಕಲೆಗಾರ ಶಾ ರಶೀದ್ ಅಹಮದ್ ಖಾದ್ರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಆದರೆ ಬಿದಿರೆ ಕಲೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೊಡುತ್ತಿಲ್ಲ. ಇಂಥ ಕಲೆಯನ್ನ ನಂಬಿಕೊಂಡು ಬದುಕು ಕಟ್ಟಿಕೊಂಡವರಿಂದು 6ಕ್ಕೇರದೆ 3ಕ್ಕಿಳಿಯದಂತಾಗಿದೆ. ಶತಮಾನಗಳ ಇತಿಹಾಸ ಹೊಂದಿರುವ ಬಿದಿರೆ ಕಲೆ ಅವಸಾನದತ್ತ ಸಾಗಿದ್ದು ಕಲೆಗೆ ಬೆಲೆ ಇಲ್ಲದಂತಾಗಿದೆ. ಜಿಲ್ಲಾಡಳಿತ ಮತ್ತು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ನೂರಾರು ಕುಟುಂಬಗಳು ಬೀದಿಗೆ ಬಂದಿವೆ. ಇನ್ನಾದರೂ ಬಿದಿರೆ ಕಲೆಗೆ ಸರ್ಕಾರ ಬೆಲೆ ಕೊಡುವಂತಾಗಲಿ. ಸುರೇಶ್ ನಾಯಕ್, TV9 ಬೀದರ್.